31 ಜಿಲ್ಲೆಗಳ ರೈತರನ್ನ ಸೇರಿಸಿಕೊಂಡು ಅದು 10,000 ಆಗ್ತದೋ 20,000 ಆಗ್ತದೋ 30,000 ಆಗ್ತದೋ ನಮ್ಗೆ ಗೊತ್ತಿಲ್ಲ. ಎಲ್ಲಿ ಹೋರಾಟ ಆಗ್ತದ ಅದು ನಮ್ಗೆ ಗೊತ್ತಿಲ್ಲ. ಪರ್ಮಿಷನ್ ಕೊಟ್ಟರು ಹೋರಾಟ ಮಾಡ್ತೀವಿ, ಪರ್ಮಿಷನ್ ಕೊಡದೇ ಇದ್ರು ಹೋರಾಟ ಮಾಡ್ತೀವಿ. ವಿದ್ಯಾರ್ಥಿಗಳ ಪರವಾಗಿ ನಮ್ಮ ಮೇಲೆ 1000 ಕೇಸ್ ಆಗ್ಲಿ, ನಾವು ಯಾವ್ದಕ್ಕೂ ಹೆದರಂಗಿಲ್ಲ. ಯಾಕಂದ್ರೆ ಗುರ್ಲಾಪುರದೊಳಗೆ 31 ಜಿಲ್ಲೆಗಳಿಂದ ಕ್ರಾಂತಿ ಆದ್ರೆ ಮಹಾರಾಷ್ಟ್ರದಿಂದ ಸಹಿತ ಜನ ಬಂದಿತ್ತು. ಯಾಕ? ಅನ್ನದಾತ, ಅಲ್ಲಿ ಪಕ್ಷ ಧರ್ಮ ಜಾತಿ ಯಾವ್ದು ಸಂಬಂಧ ಇಲ್ಲ. ಮೊದಲನೇದಾಗಿ ನಾವು ವಿನಂತಿ ಮಾಡ್ಕೊಳ್ತೀವಿ, ನಾವು ಬಿಜೆಪಿ ಕಾಂಗ್ರೆಸ್ ಜೆಡಿಎಸ್ ಏನೂ ಸಂಬಂಧ ಇಲ್ಲ. ರೈತರಿಗೆ ಅನ್ಯಾಯ ಆದಾಗ ಧ್ವನಿ ಎತ್ತೀವಿ, ಎಲ್ಲಿ ಬಿದ್ದಂತವ್ರಿಗೆ ಅನ್ಯಾಯ ಆದಾಗ ಧ್ವನಿ ಎತ್ತೀವಿ. ಇವತ್ತು ರೈತರ ಮಕ್ಕಳು ವಿದ್ಯಾರ್ಥಿಗಳು ಬೀದಿ ಒಳಗೆ ಕುಂತಾರ. ಅವ್ರು ಅಳೋದನ್ನ ಕಣ್ಣೀರ್ ಹಾಕೋದನ್ನ ಟಿವಿ ಒಳಗ ಯೂಟ್ಯೂಬ್ ಒಳಗ ಫೇಸ್ಬುಕ್ ಒಳಗೆ ನೋಡಿ ನಮ್ಗೆ ನೋವಾದಕ್ಕಾಗಿ ಇವತ್ತು ನೇತೃತ್ವ ತಗೊಳ್ಳಿಕ್ ಬಂದೀವಿ. 31 ಜಿಲ್ಲೆಗಳ ರೈತ ಸಂಘ ಜೊತೆ ಈಗಾಗಲೇ ನಮ್ಗೆ ಚರ್ಚೆ ಆಗ್ಯದ. ಎಲ್ಲಾ ಕನ್ನಡ ಪರ, ದಲಿತ ಪರ, ಕಾರ್ಮಿಕ, ವಿದ್ಯಾರ್ಥಿಗಳು, ವಕೀಲರು ಎಲ್ಲಾ ಸಂಘಟನೆಗಳ ಜೊತೆ ಮುಕ್ತವಾಗಿ ಚರ್ಚೆ ಮಾಡಿ ಒಂದು ಸಂಘಟನೆ ಮಾಡ್ಕೊಂಡಿದ್ದೀವಿ. ಅದು ಯಾವ ರೀತಿ ರೂಪ ತೊಳ್ತದ ಗೊತ್ತಿಲ್ಲ. ಸರ್ಕಾರಕ್ಕೆ ನಾನು 3 ಪಾಯಿಂಟ್ ಅನ್ನು ಹೇಳ್ತೀನಿ. 2,86,000 ಹುದ್ದೆಗಳು ಶೀಘ್ರವಾಗಿ ನೇಮಕ ಆಗಬೇಕು. ಕೆಪಿಎಸ್ಸಿ ಅಂತಕ್ಕಂಥದ್ದು ಭ್ರಷ್ಟಾಚಾರ ಕೂಪದ ಮದ್ಯಾಕ ಅದು ಕೊಡ್ತಾ ಇದ್ದೀರಿ ನೀವು? ಕೆಪಿಎಸ್ಸಿ ಕಳ್ಳತನ ಮಾಡ್ತಾ ಇದ್ದು ಅದು ಸರ್ಕಾರದ ಎಂಎಲ್ಎಗಳು ನೀವು ಕಳ್ಳತನ ಮಾಡ್ತಾ ಇದ್ದೀರೋ? ಹಣ ಮುಟ್ಟಂಗಿಲ್ಲ ಅಂತೇಳಿ ಸಂವಿಧಾನದ ಮೇಲೆ ನ್ಯಾಯಯುತವಾಗಿ ನಾವು ಪ್ರಮಾಣ ಮಾಡ್ತೀವಿ ಅಂತೇಳಿ ನೀವು ಪ್ರಮಾಣ ವಚನ ತಗೊಂಡು ಕೆಪಿಎಸ್ಸಿ ಒಂದೊಂದು ಹುದ್ದೆಗಳಿಗೆ ಜನರಲ್ ಆಗಿ ಮಾತಾಡ್ತಿರ್ತಾರ. ಇಷ್ಟು ಹಣ ಕೊಟ್ರನ ತಹಸೀಲ್ದಾರ, ಹಣ ಕೊಟ್ರನ ಎಸ್ಸಿ, ಹಣ ಕೊಟ್ರನ ಡಿಎಸ್ಪಿ ಅಂತೇಳಿ ಸಾಮಾನ್ಯವಾಗಿ ಬಹಿರಂಗವಾಗಿ ಜನ ಚರ್ಚೆ ಮಾಡೋ ಕಾಲದೊಳಗ ನೀವ್ಯಾಕೆ ಕೆಪಿಎಸ್ಸಿ ಕೊಡ್ತಾ ಇದ್ದೀರಿ? ನಮ್ದು ಒಂದು ಬೇಡಿಕೆ ಅದ, ಕೆಪಿಎಸ್ಸಿಯನ್ನ ಸಂಪೂರ್ಣ ರದ್ದು ಮಾಡಬೇಕು. ಸಿಬಿಐ ತನಿಖೆ ಕೊಟ್ಟು ಇಷ್ಟು ವರ್ಷ ಏನ್ ನೇಮಕ ಆಗಿರಲ್ಲ, ಅನ್ಯಾಯದಿಂದ ನೇಮಕ ಆಗಿದ್ರೆ ಹಣವನ್ನೆಲ್ಲ ಸಂಗ್ರಹ ಮಾಡಬೇಕು, ಸರ್ಕಾರದ ಅಕೌಂಟಿಗೆ ತಗೋಬೇಕು. ಯಾರು ಅನ್ಯಾಯ ಮಾಡಿರ್ತಕ್ಕಂಥ ಮೆಂಬರ್, ಕೆಪಿಎಸ್ಸಿ ಮೆಂಬರ್ ಅದರಲ್ಲ, ಅವರೆಲ್ಲರ ಮೇಲೆ ಸಿಬಿಐ ತನಿಖೆ ಹಾಕಿ ಅವ್ರನ್ನ ಒಳಗಾಕಿ ಆ ಹಣವನ್ನು ಸರ್ಕಾರಕ್ಕೆ ತರಬೇಕು. ಇವತ್ತು ಕೆಪಿಎಸ್ಸಿ ಇಂಟರ್ವ್ಯೂ ಸ್ಟಾರ್ಟ್ ಆಗಿದೆ 6ನೇ ತಾರೀಕು. ಆ ಇಂಟರ್ವ್ಯೂ ಏನಾದ್ರೂ ಪ್ರಾರಂಭ ಆದ್ರೆ 16 ಲಕ್ಷ ಜನ ತಗೊಂಡು ನಾವು ಹೋರಾಟ ಮಾಡಬೇಕಾಗ್ತದ. ಕೂಡಲೇ ಬಂದ್ ಆಗ್ಬೇಕು. ಸರ್ಕಾರ ಎಚ್ಚರಿಕೆ ತಗೋಬೇಕು. ಕೆಪಿಎಸ್ಸಿ ಪ್ರಧಾನ ಕಾರ್ಯದರ್ಶಿಗಳು ಏನೈತಲ್ಲ ಅದರ ಜವಾಬ್ದಾರಿಯನ್ನು ತಗೊಂಡು ಅದನ್ನ ಹಿಂದ್ ತಕೋಬೇಕು. ಇಲ್ಲಾಂದ್ರೆ ಧಾರವಾಡದೊಳಗ ಆಗ್ತದೋ, ಬೆಂಗಳೂರೊಳಗ ಆಗ್ತದೋ, ಯಾವ ಜಿಲ್ಲೆಯೊಳಗ ಯಾವ ಹೈವೇ ಬಂದ್ ಆಗ್ತದ ಗೊತ್ತಿಲ್ಲ, ಯಾವ ಜಿಲ್ಲೆ ಬಂದ್ ಮಾಡ್ತೀವಿ ಗೊತ್ತಿಲ್ಲ. 31 ಜಿಲ್ಲೆಗಳೊಳಗೆ ನಮ್ಮ ಸಂಘಟನೆ ಅದ. 20 ರಿಂದ 25 ಲಕ್ಷ ರೈತ ಸಂಘದ ಕಾರ್ಯಕರ್ತರ ಅದರ. ಅದ್ರ ಜೊತೆ ವಿದ್ಯಾರ್ಥಿಗಳು ಕೂಡ್ಕೊಂಡ್ರಂದ್ರ, ಕಾರ್ಮಿಕರು ಕೂಡ್ಕೊಂಡ್ರಂದ್ರ, ವಕೀಲರು ಕೂಡ್ಕೊಂಡ್ರಂದ್ರ, ವಿದ್ಯಾರ್ಥಿಗಳು, ಆಟೋ ಕಾರ್ಮಿಕರು, ಮಹಿಳಾ ಸಂಘಟನೆಯವರು, ಕನ್ನಡ ಪರ, ದಲಿತ ಪರ ಸಂಘಟನೆಯವರು ಕೂಡ್ಕೊಂಡ್ರಂದ್ರ ರಾಜ್ಯವನ್ನ ಬಂದ್ ಮಾಡ್ತಕ್ಕಂಥ ಪರಿಸ್ಥಿತಿ ಎದುರಿಸಬೇಕಾಗ್ತದ. ಪಿಡಿಒದೊಳಗ ಅನ್ಯಾಯ ಆಗ್ಯದ, ಕೆಎಸ್ ಒಳಗ ಅನ್ಯಾಯ ಆಗ್ತಾ ಇದೆ. ನಾನು ಹೇಳ್ತಾ ಇದ್ದೀನಿ ಏನಂತಂದ್ರೆ ಇದೆಲ್ಲವನ್ನು ಕೂಡ ಎನ್ಕ್ವೈರಿ ಮಾಡಬೇಕು, ಹಿಂದ್ ತಕ್ಕೋಬೇಕು, ನ್ಯಾಯ ಕೊಡಿಸ್ತಕ್ಕಂಥ ಕೆಲಸ ಆಗಬೇಕು. ಇಲ್ಲಂತಾರ ಮುಂದಿನ ದಿನಮಾನಗಳು ಯಾವ ರೀತಿ ಹೋರಾಟ ಆಗ್ತದ ಗೊತ್ತಿಲ್ಲ. ಆದ್ರ ಹೋರಾಟ ನಮ್ಮದು ಯಾವ ರೀತಿ ಇರ್ತದ ಅಂತಂದ್ರ ಸಾರ್ವಜನಿಕ ಆಸ್ತಿಯನ್ನು ಹಾಳು ಮಾಡೋದಲ್ಲ. ಗಾಂಧಿ ತತ್ವದಲ್ಲಿ, ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ತತ್ವದಲ್ಲಿ, ರೈತ ಸಂಘದ ಪ್ರೊಫೆಸರ್ ನಂಜುಂಡಸ್ವಾಮಿ ಅವರ ತತ್ವದಲ್ಲಿ ಏನ್ ಗುರ್ಲಾಪುರದಾಗ ಹೋರಾಟ ಆಯ್ತಲ್ಲ ಅದೇ ಮಾದರಿ ಹೋರಾಟ ಆಗ್ತದ. ನೀವು ಲಘು ಬಗೆಯನ್ನು ಸ್ಪಂದನೆ ಮಾಡದೇ ಇದ್ರ ಅದ್ ಯಾವ ರೀತಿ ಆಗ್ತದ ಅಂತ ಗೊತ್ತಾಗೋದಿಲ್ಲ. ಅದು ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತೀನಿ. ನಾವು ಹೋರಾಟದ ದಿನಾಂಕವನ್ನ ಇನ್ನು ಕೆಲವೇ ದಿನಗಳು ಘೋಷಣೆ ಮಾಡ್ತೀವಿ. ಅಷ್ಟರೊಳಗಾಗಿ ಸರ್ಕಾರ ಮಟ್ಟಕ್ಕೂ ನಾನು ಈಗಾಗಲೇ ಎಚ್ಚರಿಕೆಯನ್ನು ಕೊಟ್ಟಿನಿ. 2,86,000 ಹುದ್ದೆಗಳೊಳಗ 1 ಲಕ್ಷ ಆದ್ರೆ ಈ ವರ್ಷ ತುಂಬಿಕೊಡ್ರಿ. ವಿದ್ಯಾರ್ಥಿಗಳ ಭವಿಷ್ಯ ಬಹಳ ಡೋಲಾಯಮಾನವಾಗ್ಯಾವ. ನಾ ಪಕ್ಷಾತೀತವಾಗಿ, ಜಾತ್ಯತೀತವಾಗಿ ಸರ್ಕಾರಕ್ಕೆ ವಿನಂತಿ ಮಾಡ್ಕೊಳ್ತೀನಿ. ನಮ್ಮ ರಾಜ್ಯ ಹಾಳಾಗ್ತಾ ಇದೆ. ಯಾವುದರಿಂದ? ಗ್ಯಾರಂಟಿಗಳಿಂದ. ತೆಗೀರದು, ಅದೆಲ್ಲವನ್ನ ತೆಗೀರದು. ನಮ್ಮ ಅವಶ್ಯಕತೆ ಅಲ್ಲ. ಜನ ನಾವು ದುಡಿತಾ ಇದ್ದೀವಿ, ತಿಂತಾ ಇದ್ದೀವಿ. ಜಗತ್ತಿಗೆ ಅನ್ನ ಹಾಕಿರ್ತಕ್ಕಂಥ ರೈತರ ಮಕ್ಕಳದ ಅದೆಲ್ಲ ಹಿಂದೆ ತಕ್ಕೊಡ್ರಿ. 2,84,000 ಹುದ್ದೆಗಳನ್ನ ತುಂಬಿಕೊಂಡ್ರಿ ಅಂತಂದ್ರೆ ನಿಮ್ಮೆಲ್ಲರ ಭಾವಚಿತ್ರ ಎಲ್ಲ ವಿದ್ಯಾರ್ಥಿಗಳ ಮನೆ ಪೂಜೆ ಆಗ್ತದ ಅಂತೇಳಿ ಈ ಮೂಲಕ ನಾನು ಎಚ್ಚರಿಕೆಯನ್ನು ಕೊಡ್ತೀನಿ. ಎಲ್ಲಿ ಹೋರಾಟ ಮಾಡಬೇಕು ಸರ್? ನಮ್ಮ ಉದ್ದೇಶ ಧಾರವಾಡದೊಳಗ ಹೋರಾಟ ಮಾಡ್ಬೇಕಂತ. ಎಷ್ಟು ವರ್ಷ ಆಯ್ತು ಈಗ ಅಪಾಯಿಂಟ್ಮೆಂಟ್ ಆಗಲಾರ್ದ್ರಿ ರಾಜ್ಯ ಸರ್ಕಾರದ್ದು? 8 ವರ್ಷಗಳ ಮೇಲ್ಪಟ್ಟು ಹೊಂಟದ ಸರ್. ಏನ್ ಸರ್ ಬಹಳ ತಡವಾಗಿ ಬಂದ್ರಕಂತೈತಿ. ತಡವಾಗಿ ಅಂತನ್ಸರ ಬಹಳ ಜನ ಹೋರಾಟ ಮಾಡ್ತಾ ಇದ್ರು. ಹೋರಾಟಗಾರ ಲಕ್ಷಣಗಳನ್ನು ಮೀರಿ ಹೋರಾಟ ನಡೀತಾ ಇದೆ ಸರ್. ಯಾವಾಗಲೂ ಹೋರಾಟಗಾರರು ಪರ್ಮಿಷನ್ ಕೊಡ್ರಿ ಅಂತೇಳಿ ಡಿಪಾರ್ಟ್ಮೆಂಟ್ ಹತ್ರ ಹೋಗಿ ನಿಂದಿರಬಾರ್ದು. ನಮ್ಮದು ತತ್ವ. ಪ್ರೊಫೆಸರ್ ನಂಜುಂಡಸ್ವಾಮಿ ಅವರು ನಾವ್ಯಾವ್ದು ಹೋರಾಟ ಮಾಡ್ತೀವಲ್ಲ ಅದಕ್ಕೆ ಸರ್ಕಾರ ಮತ್ತು ಅಧಿಕಾರಿಗಳ ಸ್ಪಂದನೆ ಕೊಡಬೇಕು, ಬಂದೋಬಸ್ತ್ ಕೊಡಬೇಕು. ಇಲ್ಲಿ ಹೋರಾಟಗಾರ ಅಲ್ಲ, ಪ್ರೆಸ್ ಮೀಟ್ ಮಾಡೋರು ಕುಂದ್ರಾಗ ಜಾಗ ಕೊಡ್ರಿ. ಇಲ್ಲ ನೀವು ಎಲ್ಲರೂ ಕುಂತ್ರು ನಾವು ಪ್ರೆಸ್ ಮೀಟ್ ಸರಿ ನಮ್ಮವ್ರ ವಿದ್ಯಾರ್ಥಿಗಳ ಸೈಡ್ ಸರಿ ಅವ್ರಿಗೆ ಅವಕಾಶ ಮಾಡ್ಕೊಳ್ಳಿ. ಪ್ರೆಸ್ ಮೀಟಿಂಗ್ ಕುಂದ್ರಾಗ ಅವಕಾಶ ನೀವು ನಮಗೆ ಕೊಡ್ಬೇಕು. ಇಲ್ಲಿ ಮುಂದೆ ಬರ್ರಿ ಸರ್. ಪ್ರಶ್ನೆಗೆ ಅಡ್ಡಾಡುದು ಯಾರು ಕುಂದ್ರಾಗ ಅವಕಾಶ ಅವಕಾಶ ಕೊಡ್ಬೇಕು.
ಇರ್ತಾರೆ. ಇಂಥ ವಾತಾವರಣದಲ್ಲಿ KAS ನಲ್ಲಿ ಏನ್ ಅನ್ಯಾಯ ಆಗಿದೆ ಅದನ್ನ ನಮ್ಮ ಧ್ವನಿ ಸರ್ಕಾರ ಕೇಳ್ತಾ ಇಲ್ಲ. ಯಾಕಂದ್ರೆ 3 ಹಂತದಲ್ಲಿ ಎಕ್ಸಾಮ್ ಇರುತ್ತೆ, 2 ಹಂತದಲ್ಲಿ ದೋಷ ಆಯ್ತು. ಉತ್ತರ ಕರ್ನಾಟಕದಲ್ಲಿ ರೈತರ ಮಕ್ಕಳಿದ್ದಾರೆ, ಕನ್ನಡ ಭಾಷೆಯಲ್ಲಿ 30 ರಿಂದ 50 ಪ್ರಶ್ನೆಗಳು ಅತ್ಯಂತ ಗಂಭೀರ ದೋಷ ಇದ್ರೂ ಸಹಿತ KPSC ಅವರು ಆಂತರಿಕ ನಾವು ತನಿಖೆ ಮಾಡ್ತೀವಿ ಅಂತ ಹೇಳ್ತಾರೆ, ತಮ್ಮದೇ ತಜ್ಞರು ನೇಮಿಸ್ತಾರೆ, ಅಲ್ಲಿ ಯಾವುದೇ ದೋಷ ಇಲ್ಲ ಅಂತ ಕೊಡ್ತಾರೆ. ಅದೇ ದೋಷವಿರುವ ಪ್ರಶ್ನೆಗಳನ್ನ ನಾವು ಸದನದಲ್ಲಿ ಒಂದು ದಿನ ಎಲ್ಲ MLA MP ಗಳು ಮುಂದೆನೆ ಚರ್ಚೆ ಆಗಿರೋದನ್ನ ಸದನ ಸಮಿತಿಯವರು 5 ಪ್ರಶ್ನೆ ತಪ್ಪಾಗಿದೆ ಅಂತಾರೆ. 6 ಅಥವಾ 7 ಪ್ರಶ್ನೆ ತಪ್ಪಾಗಿದೆ ಅಂದ್ರೆ ಆ ಪರೀಕ್ಷೆಯನ್ನ ಮರುಪರೀಕ್ಷೆ ಮಾಡಬೇಕಾಗತ್ತೆ. ಇಂಥ ಪರಿಸ್ಥಿತಿಯಲ್ಲಿ KPSC ಅವರು ಪ್ರತಿಯೊಂದು ಹಂತದಲ್ಲಿ ಮುಚ್ಚಾಕಿ ಹೋಗ್ತಾ ಇದ್ದಾರೆ. ನೀವು ಎಲ್ಲಾ ಮೀಡಿಯಾದವರು ಮೊನ್ನೆ ಸತತವಾಗಿ ವರದಿ ಮಾಡಿದ್ರು ಸರ್ಕಾರ ಎಚ್ಚೆತ್ಕೊಳ್ತಾ ಇಲ್ಲ. ಪ್ರಜಾವಾಣಿಯವರು ಮೊನ್ನೆ 1 ವಾರಗಳ 15 ಲೇಖನಗಳನ್ನ ಬಿಡುಗಡೆ ಮಾಡಿದ್ದಾರೆ. ಯಾವುದು KAS ಕುರಿತಲ್ಲೇ ಅಲ್ಲಿ ಏನಾಗುತ್ತೆ ಅನ್ನೋ ವಸ್ತುಸ್ಥಿತಿ ಕೊಟ್ಟರು ಸರ್ಕಾರ ನೋಡ್ತಾ ಇಲ್ಲ. ಎರಡನೇದು, ಮೊನ್ನೆ ಒಂದೇ ಪರೀಕ್ಷೆಯಲ್ಲಿ ನಾನು ಪರೀಕ್ಷೆಯಲ್ಲಿದ್ದೀನಿ, ನಾನು ಬರೆದಿರೋ ಪರೀಕ್ಷೆ ಹಾಲ್ ನಲ್ಲೇ ಕ್ವಶನ್ ಪೇಪರ್ ಓಪನ್ ಆಗಿತ್ತು, ಅದ್ರ ಬಗ್ಗೆ ತನಿಖೆ ಇಲ್ಲ. ಎರಡನೇದು, 15 ಜನ ಒಂದೇ ಹಾಲ್ ನಲ್ಲಿ ಸಿಲೆಕ್ಟ್ ಆಗಿದ್ದಾರೆ. ನಾವು ಸೀರಿಯಲ್ ಆಗಿ ಎಲ್ಲಾ ಮೀಡಿಯಾ ಕೊಟ್ವಿ, ಆದ್ರೂ ತನಿಖೆ ಇಲ್ಲ. ಕೃಷ್ಣ ಬೈರೇಗೌಡರು ಹೇಳ್ತಾರೆ ನಾವು ಸದನ ಸಮಿತಿ ಮಾಡ್ತೀವಿ ಅಂತ. ಆ ಸದನ ಸಮಿತಿ ಮೇಲೆ ಯಾರಿಗೆ ನಂಬಿಕೆ ಇರುತ್ತೆ? ಅವರೇ ಮಂತ್ರಿಗಳು, ಅವರೇ ತನಿಖೆ ಮಾಡ್ತಾರೆ. ವಿರೋಧ ಪಕ್ಷದವರು ಇದ್ದಾರೆ, ಆಡಳಿತ ಪಕ್ಷದವರು ಇದ್ದಾರೆ. ಅದಂಗೆ ನಾವು ವಿದ್ಯಾರ್ಥಿಗಳು ತನಿಖೆಯನ್ನು ನಂಬಬೇಕು? ಸದನದಲ್ಲಿ ಸಿದ್ದರಾಮಯ್ಯ ಅವರು ಹೇಳ್ತಾರೆ ನೋಡಿ, ಇದು KAT ನಲ್ಲಿ ಸ್ಕ್ರಾಶ್ ಆಗಿತ್ತು KS ಕೇಸ್, ಅದನ್ನ ನಾನು ಕೋರ್ಟ್ ಅಲ್ಲಿರೋದ್ರಿಂದ ಏನೂ ಮಾತಾಡಲ್ಲ, ಕೋರ್ಟ್ ಅವರು ಬೇಡ ಅಂದ್ರೆ ನಾನು ಬಿಡ್ತೀನಿ ಅಂತ ಹೇಳಿದ ಮಾತು ಕೊಟ್ಟಂತ ಸಿದ್ದರಾಮಯ್ಯನವರು ಅದನ್ನೇ ತಾವೇ ಒಬ್ಬ ವಕೀಲರನ್ನ ನೇಮಿಸಿ ಹೈಕೋರ್ಟ್ ಅಲ್ಲಿ ಚಾಲೆಂಜ್ ಮಾಡಿ ಈಗಲೂ ಮುಂದುವರಿಸ್ತಾ ಇದ್ದಾರೆ. ಅಂದ್ರೆ ಸಿದ್ದರಾಮಯ್ಯನವರು ಅಕ್ರಮದಲ್ಲಿ ಆಗಿದ್ದಾರೆ ಅಂತ ನಾವು ಭಾವಿಸಬೇಕಾಗ್ತದೆ. ಯಾಕಂದ್ರೆ ಸಿದ್ದರಾಮಯ್ಯನವರೇ ಹೇಳಿದ್ರು ಕೋರ್ಟ್ ಅದನ್ನ ಕ್ಯಾನ್ಸಲ್ ಮಾಡಿದ್ರೆ ನಾವು ಮುಂದುವರ್ಸಲ್ಲ ಅಂತ. ಈಗ ಯಾಕೆ ಮುಂದುವರಿಸ್ತಾ ಇದ್ದಾರೆ ಅವರು? ಅಲ್ಲಿ 14 ಜನ ಸಿಲೆಕ್ಟ್ ಆಗಿದ್ದಾರೆ, ಅದನ್ನ ಎನ್ಕ್ವೈರಿ ಮಾಡಿ CBI ಅಂತ ನಾವು ಕೇಳ್ತಾ ಇದೀವಿ. ನಮ್ಮ ಫಸ್ಟ್ ಅಂಡ್ ಪ್ರೈಮ್ ಏನು ಡಿಮಾಂಡ್ ಅಂದ್ರೆ ಅದನ್ನ CBI ಎನ್ಕ್ವೈರಿ ಆಗಬೇಕು. ಗೋಕಾಕ್ ತಾಲೂಕು ಅಥವಾ ಬೆಳಗಾವಿ ಜಿಲ್ಲೆಯಲ್ಲಿ 15 ಜನ PDOಗಳ ಸಿಲೆಕ್ಟ್ ಆಗಿದ್ದಾರೆ. ಒಂದೇ ಕ್ಯಾಟಗರಿ ಅವ್ರು ಹೇಗೆ ಸಾಗಿದೆ ಇದೆ ಅದು? ಅಲ್ಲಿ ಸಂಶಯ ಬರಲ್ವಾ? ನಾವು ಪ್ರಶ್ನೆ ಇಡೀ ಮೀಡಿಯಾದವರು ಮತ್ತೆ ಪತ್ರಿಕೆಯವರು ಅದನ್ನ ಕೇಳಿದಾಗ ಅವರು ಈಗ ಅದು OMR ಚೆಕ್ಗೆ ತಗೊಂಡಿದ್ದಾರೆ ಅಭ್ಯರ್ಥಿಗಳಿಂದ. ಇದು ಅವ್ರು ಮಾಡಿರೋ ಹಿನ್ನಡೆ ಅಲ್ವಾ ಇದು? ಅಲ್ಲಿ ಒಂದೇ ತಾಲೂಕಿನವರು ಒಂದೇ ಊರಿನವರು 3 ಜನ ಹೆಂಗಾಗ್ತಾರೆ? ಇರೋದೇ 150 ಪೋಸ್ಟ್. ಅಲ್ಲಿ ಒಂದೇ ತಾಲೂಕಿನವರು ಒಂದೇ ಕ್ಯಾಟಗರಿಯವರು ಆಗಿದ್ದಾರೆ ಅಂದ್ರೆ ಯಾರೋ ಒಬ್ರು ಅದನ್ನ ಮಾನಿಟರ್ ಮಾಡಿದ್ದಾರೆ ಅಂತಾನೆ ಅರ್ಥ ಅಲ್ವಾ? ಇದನ್ನೆಲ್ಲ ಇಂತಹ ಗಂಭೀರ ಕೇಸ್ಗಳಿದ್ರು KPSC ಅವರು ಮುಂದುವರಿಸ್ತಾ ಇದ್ದಾರೆ. ಇದನ್ನ ಯಾರು ಎನ್ಕ್ವೈರಿ ಮಾಡೋರು? ಬಡವರ ಮಕ್ಕಳು ಹೊಟ್ಟೆ ಹೊಡಿತಾ ಇದಾರಲ್ಲ ಇವರು, ಯಾರು ನಿಯತ್ತಾಗಿ ಧಾರವಾಡದಲ್ಲಿ ಕೂತ್ಕೊಂಡು ಓದ್ತಾ ಇದಾರಲ್ಲ ಅವರಿಗೆ ನ್ಯಾಯ ಸಿಗ್ತಾ ಇಲ್ಲ. ಇದನ್ನ ಹೇಳಿದ್ರೆ ಸರ್ಕಾರ ಮುಚ್ಚಿ ಹಾಕ್ತಾ ಇದೆ. ಪೊಲೀಸರನ್ನು ಬಿಡೋದು, ವಿದ್ಯಾರ್ಥಿಗಳನ್ನ ಹೆದರ್ಸೋದು, ಯಾವ ವಿದ್ಯಾರ್ಥಿ ನಾಯಕ ಹೋರಾಟ ಮಾಡ್ತಾನೆ ಅವನ್ನೇ ಬುಕ್ ಮಾಡ್ತಾರೆ ಇವರು. ಅಂತ ಗಂಭೀರ ಆರೋಪಗಳು ಇರೋದ್ರಿಂದ ನಾವು ಅತ್ಯಂತ ಪಾರದರ್ಶಕ ಮತ್ತು ನಾವು ಅತ್ಯಂತ ವಿಶ್ವಾಸ ಇರುವಂತ ನಮ್ಮ ಗುರೂಜಿ ಅವರನ್ನ ನಾವು ಯಾಕೆ ಇಲ್ಲಿ ರೈತ ಸಂಘದವ್ರನ್ನ ಕರ್ತಂದಿದ್ವಿ ಅಂದ್ರೆ ನಮಗೆ ಭ್ರಷ್ಟಾಚಾರ ರಹಿತ ನೇಮಕಾತಿ ಆಗಬೇಕು. ಈ ಹೋರಾಟದಲ್ಲಿ ಒಬ್ಬ ನಿಸ್ವಾರ್ಥ ಹೋರಾಟಗಾರರು ಇರಬೇಕು ಅನ್ನೋ ಒಂದೇ ಉದ್ದೇಶದಿಂದ ರೈತ ಸಂಘದವರನ್ನ ನಾವು ಇಲ್ಲಿ ಕರ್ತಂದಿದ್ದೀವಿ. ಯಾಕಂದ್ರೆ ನಮಗೆ ಬೇರೆ ಯಾರಿಂದನೂ ನ್ಯಾಯ ಸಿಗ್ತಾ ಇಲ್ಲ. ಹಾಗಾಗಿ CBI ಎನ್ಕ್ವೈರಿ ಆಗ್ಲೇಬೇಕು. ಇಲ್ಲ ಅಂದ್ರೆ ಈ ರಾಜ್ಯಾದ್ಯಂತ ವಿದ್ಯಾರ್ಥಿಗಳು ಭುಗಿಲೇಳೋದು ಸತ್ಯ, ಸರ್ಕಾರ ಪತನ ಆಗೋದು ಸತ್ಯ. ಈ ರೈತ ಹೋರಾಟಗಾರನ ಬುಕ್ ಮಾಡ್ಯಾರಂತಂದ್ರಲ್ಲ, ಯಾವ್ಯಾವ ಹೋರಾಟಗಾರನ ಬುಕ್ ಮಾಡ್ಯಾರ ಏನಾದ್ರು ಹೆಸರು? ಸರ್, ವಿದ್ಯಾರ್ಥಿಗಳ ಹೆಸರಿನಲ್ಲಿ ಖಾಲಿ ಚಪ್ಪಲಲ್ಲಿ ಹಾಕೊಂಡು ಅಡ್ಡಾಡ್ತಿರೋರು ಇವಾಗ ಇನ್ನೋವಾ ಕೃಷ್ಣಾದಲ್ಲಿ ಅಡ್ಡಾಡ್ತಾರೆ, ಎಂತೆಂತ ಪ್ಲಾಟ್ ತಗೋತಾರೆ. ಅಲ್ಲ, ಅದು ನಮ್ಗೆ ನಾವು ವಿದ್ಯಾರ್ಥಿಗಳೇ, ನಾನು ಅಭ್ಯರ್ಥಿ. ಕೆಪಾಸಿಟಿ ನೀವು ಇದ್ ಮಾಡ್ಕೊಂಡ್ರೆ ಈಗ ನೀವ್ ಹೋಗಿ ದುಡ್ಡು ಕೊಡ್ತೀರಪ್ಪ 20 ಲಕ್ಷ ರೂಪಾಯಿ ನನಗೆ PSI ಇದ್ ಮಾಡ್ತೇನೆ ವಿದ್ಯಾರ್ಥಿ ಅಲ್ಲ, ಇರೋದನ್ನೇ ಹೇಳ್ತಾ ಇದ್ದೀನಿ. ಕೆಲವೊಬ್ಬರನ್ನ KPSC ಎಂತ ಪ್ರಭಾವಿ ಅಂದ್ರೆ ಯಾರನ್ನಾದ್ರೂ ಬುಕ್ ಮಾಡ್ತಾ ಇದೆ. ಅದೇ ಕಾರಣಕ್ಕೆ ನಾವು ರೈತ ಸಂಘದವರನ್ನ ಹಿಡಿದಿರೋದು. ಪಾಪ ರೈತ ಸಂಘದವರಿಗೂ ವಿದ್ಯಾರ್ಥಿಗಳಿಗೂ ಅವರ ಹೋರಾಟಗಳೇ ಬೇರೆ. ಯಾಕಂದ್ರೆ ನಮಗೆ ಒಂದು ನ್ಯಾಯ ಸಿಗ್ಬೇಕಾಗಿದೆ ಅನ್ನೋ ಕಾರಣಕ್ಕೆ ಇಲ್ಲಿ ಬಂದಿದ್ದೀವಿ. ನಾವು ಬೇಸತ್ ಬಿಟ್ಟವರು. ಅಕ್ರಮನ CBI ವಹಿಸಬೇಕು ಅಂತ ಡೆಫಿನೆಟ್ಲಿ ವಹಿಸ್ಬೇಕು ಸರ್. KPSC ಅಕ್ರಮನ ಮತ್ತೆ ಬೇರೆ KPSC ಯಾವ್ಯಾವ್ದು ಎಕ್ಸಾಮ್ ಆಗಿದೆಯಲ್ಲ 2 ವರ್ಷದಲ್ಲಿ ಎಲ್ಲಾನು CBI ಹೋಗಿ 2 ವರ್ಷ CBI ಎಲ್ಲ ಎನ್ಕ್ವೈರಿ ಮಾಡ್ಬೇಕು ಸರ್. ಅಲ್ಲೇನ್ ಅಕ್ರಮ ಆಗಿದ್ರ ಅದೇನ್ ಹಣ ಇತರ ಅಕ್ರಮ ತಂದು ಸರ್ಕಾರ ಅಕೌಂಟ್ ತಗೋಬೇಕು ಸರ್. ಒಂದೇದು. ಎರಡನೇದಾಗಿ ಈಗೇನ್ KPSC ಇಂಟರ್ವ್ಯೂ ಕರೆದಾರಲ್ಲ, ಆ KPSC ವಾಪಸ್ ತಕೋಬೇಕು. ಅಕಸ್ಮಾತ್ ನೇಮಕ ಮಾಡ್ಕೋತೀವಿ ಅಂದ್ರೆ ನಮ್ದೊಂದು ಕಂಡೀಷನ್ ಅದ ಸರ್. 5 ಮಂದಿ ನಿವೃತ್ತ ನ್ಯಾಯಾಧೀಶರ ನೇತೃತ್ವದಲ್ಲಿ ಎಕ್ಸಾಮ್ ನಡೆಸಿ ಇಂಟರ್ವ್ಯೂ ಮಾಡಿ ಬಂದಂತವ್ರು ಪಾರದರ್ಶಕ ಇದ್ರು ಅಂದ್ರೆ ಅವ್ರು ಭ್ರಷ್ಟಾಚಾರ ಮಾಡಂಗಿಲ್ಲ. ಮತ್ತೆ ಇವ್ರು ಬಂದವರು ಭ್ರಷ್ಟಾಚಾರ ಮಾಡಿದ್ರೆ ಇದು ಮುಂದುವರಿತು ಅಂದ್ರೆ ನಮ್ಮ ಹೋರಾಟ ಯಾವ ರೀತಿ ಇರ್ತದೆ? ರೈತ ಸಂಘ ನೇತೃತ್ವ ಇರ್ತದ, ವಿದ್ಯಾರ್ಥಿಗಳು ಇರ್ತಾರ,
ಯಾರ ನೌಕರಿಗಾಗಿ ಓದ್ತಾ ಇದಾರಲ್ಲ ಆ ನೌಕರಿ ವಿದ್ಯಾರ್ಥಿಗಳ ತಂದೆ ತಾಯಿ ಸಹಿತ ಬಂದಲ್ಲಿ ಕೂತು ಹೋರಾಟ ಮಾಡೋ ಪರಿಸ್ಥಿತಿ ಬರ್ತದೆ ಸರ್. ನಾವೆಲ್ಲವನ್ನೂ ಜಾಗೃತಿ ಮಾಡ್ತಾ ಇದ್ದೀವಿ. ಇಂಟರ್ವ್ಯೂ ಇದು ಇವರು ಹಿಂದ್ ತಕೋಬೇಕು ಸರ್. ನ್ಯಾಯಮೂರ್ತಿಗಳ ನೇತೃತ್ವದಲ್ಲಿ ಆಗ್ಬೇಕು ಸರ್. 5 ಮಂದಿ ನಿವೃತ್ತ ನ್ಯಾಯಮೂರ್ತಿಗಳ ನೇತೃತ್ವದಲ್ಲಿ ಅದು ಇಂಟರ್ವ್ಯೂ ಆಗ್ಬೇಕು ಸರ್. ನೇತೃತ್ವದಲ್ಲಿ ಇಂಟರ್ವ್ಯೂ ಆಗಬೇಕು. ಸಿಬಿಐ ತನಿಖೆ ಆಗಲೇಬೇಕು ಸರ್. ಆಮೇಲೆ ಇನ್ನೊಂದೇನು ಹೇಳಿದ್ರಲ್ಲ, ಪಿಡಿಒ ಪಿಡಿಒ ಪಿಡಿಒದು ಅದು ತನಿಖೆ ಸಿಬಿಐ ಸೀರಿಯಲ್ ನಂಬರ್ ಅಪಾಯಿಂಟ್ಮೆಂಟ್ ಆಗ್ಯಾರ ಒಂದೇ ಸರ್. ಜಿಲ್ಲೆಯವರು ಅವೆಲ್ಲ 15 ಜನ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಸರ್. 30 ಜಿಲ್ಲೆ 15 ಜನ ಆಗ್ಯಾರ. 12 ಜನ ಮ್ಯಾಗ ಸಿಂಧನೂರದಾಗ ಕೇಸ್ ಹಾಕ್ಯಾರ. ಆ ಕೇಸ್ ಎಲ್ಲ ಅವ್ರ ಮ್ಯಾಗ ಆಫೀಸ್ ತಗೋಬೇಕ್ರಿ. ಅದ ನ್ಯಾಯ ಒದಗಿಸ್ಕೊಡ್ಬೇಕು ಕೇಸ್ ಇದು. ಅದು ಪಿಡಿಒ. ನೆಕ್ಸ್ಟ್ ಈ ಭೂಮಾಪಕರ ಭೂಮಾಪಕರ ನೇಮಕಾತಿ ಆಗ್ಲತ್ತವ್ರೆ. ಅಲ್ಲಿ ವಿದ್ಯಾರ್ಥಿಗಳಿಗೆ ಮ್ಯಾಥ್ಸ್ ಅಲ್ಲಿ 60% ತಗೊಂಡವ್ರಿಗೆ ಮಾತ್ರ ಅವಕಾಶ ಕೊಡತ್ತಾರೆ. ಅದನ್ನ ತೆಗೆದು ಹಾಕ್ಬೇಕ್ರ ಆ ನಿಯಮ. ಯಾಕಂದ್ರೆ ಎಲ್ಲ ಗ್ರಾಮೀಣ ಪ್ರದೇಶದಾಗ ಓದ್ತಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ 60% ಮ್ಯಾಥ್ಸ್ ಅಲ್ಲಿ ತೆಗಿಯಕ್ ಆಗ್ತಿರ್ಲ. ಅಲ್ಲಿ ಅಂತ ವಿದ್ಯಾರ್ಥಿಗಳಿಗೆ ವಂಚನೆ ಆಗ್ತಿರ್ತಾರೆ. ಭೂಮಾಪಕರ ನೇಮಕಾತಿ ಶೇಕಡ 60% ಮ್ಯಾಥ್ಸ್ ಅಲ್ಲಿ ಅದು ಕೂಡ ತೆಗಿಬೇಕು. ಈಗ 60 ಇದೆ. ಸುನಿಲ್ ಅವರೇ, ಒಂದೇ ನಿಮಿಷ. 60% ಮ್ಯಾಥ್ಸ್ ಬರ್ಯಾಕ ಆಗಂಗಿಲ್ಲ. ಹಂಗಲ್ಲ, ಈಗ ಎಲ್ಲರೂ ಸಾಮರ್ಥ್ಯ ಈ ಸಿಟಿ ಇರ್ತದಲ್ಲ. ನೆಕ್ಸ್ಟ್ ಆಯ್ತ್ರಿ, 60% ಮ್ಯಾಥ್ಸ್ ಬರ್ಯಾಕ ಆಗಿಲ್ಲ ಅಂತ ಮ್ಯಾಥ್ಸ್ ಬರೋದ್ರಲ್ಲಿ 60 ಒಂದ್ ನಿಮಿಷ ರೀ. ಮಾಪನ ಹೆಂಗ್ ಮಾಡ್ತೀರಿ? ಪಿಯುಸಿಯಲ್ಲಿ 60 ಅಂಕಗಳ ತೆಗೆದುಕೊಂಡವರಿಗೆ ಅವಕಾಶ ಐತ್ರಿ. 60% ತಗೋಬೇಡ, 100% ತಗೊಳಕ್ ಆಗಿಲ್ಲ. ಓಕೆ, ನಾವು ನಮ್ದೇ 60% ನಿಮಗೆ ಮ್ಯಾಥ್ಸ್ ಬರ್ಲಿ ಅಂತ ಇದ್ದಾರೆ. ನೀವು ಭೂಮಾಪನ ಹೆಂಗ್ ಮಾಡ್ತೀರಿ? ಇಲ್ಲ ರೀ, ಈಗ ಯಾಕಂದ್ರೆ ಈ ಸಿಟಿ ತೆಗಿಬೇಕು. ಯಾಕಂದ್ರೆ ಎಲ್ಲರೂ ಹೆಂಗಿರ್ತಾರೆ ಪಿಯುಸಿ ಒಂದೇ ನಿಮಿಷ ಕೇಳ್ಲಿದ್ದೀನಿ. ನನಗೆ ಇವತ್ತು ಶಾಲೆ ಕಲ್ತೇನೆ, ನಾ ಇದನ್ನ ಕಲ್ತೇನೆ ಅಂತ ಇದ್ರೆ ನಾ ಇವತ್ತು ಫಸ್ಟ್ ಕೇಳ್ಬೋದು, ಇವತ್ತು ಬಂದ್ ಮೈಕ್ ಹಿಡ್ಕೋಬಹುದು. ನಿನಗೆ ಮ್ಯಾಥ್ಸೇ ಬರೋಂಗಲ್ಪ ಅಂತ ಹೇಳಿದ್ರೆ ನೀವು ಅದನ್ನ 60% ಈಗ 59 ಬರೋನಿ ಮ್ಯಾಥ್ಸ್ ಬರ್ಲಂತಂದ್ರೆ ಯಾವ ಲೆಕ್ಕ ಸರ್? ನಮಗ್ ಗೊತ್ತಿಲ್ರಿ ಅದು. ಅದೇ ಆ ನಿಯಮ ತೆಗೆದುಹಾಕ್ಬೇಕಂದ್ರೆ 60ಕ್ಕಿಂತ ಜಾಸ್ತಿ ಅದಕ್ಕೋಸ್ಕರ ಸಿಟಿ ಇರ್ತಲ್ರಿ, ಅದ್ರ ಮೇಲೆ ತಗೊಳ್ಳಿ ಅನ್ನೋದು. 6ನೇ ತಾರೀಕಿಗೆ ಇದನ್ನ ಇಂಟರ್ವ್ಯೂ ಇದೆ ಸರ್. 6ನೇ ತಾರೀಕು ಇಂಟರ್ವ್ಯೂ ಮಾಡಿದಾರಂದ್ರ ಸರ್, ನಾವು 8 ತಾರೀಕು ನಂತರ ಒಂದು ಹೋರಾಟ ಘೋಷಣೆ ಮಾಡ್ತೀವಿ. ಇಲ್ಲಿ ಹೋರಾಟ ಆದ ನಂತರ ಅದೇನಾದ್ರು ಇಂಟರ್ವ್ಯೂ ಕೊಟ್ರು ಅಂತಂದ್ರ ನಾವು ರಾಜ್ಯಕ್ಕೆ ಕರೆ ಕೊಟ್ಟು ಒಂದು ದೊಡ್ಡ ಪ್ರಮಾಣದೊಳಗೆ ಹೋರಾಟ ಮಾಡ್ಬೇಕು. ಇಲ್ಲೇ ಧಾರವಾಡದೊಳಗೆ ಮಾಡ್ಬೇಕಾಗ್ತದೆ, ಅಥವಾ ಅದು ಮುಂದುವರಿತಾರ ಬೆಂಗಳೂರು ಮಟ್ಟದೊಳಗೆ ಆಗ್ಬೋದು. ಕೇಸ್ ಬೇಕಂದ್ರೆ ಕೇಸ್ 6ನೇ ತಾರೀಕು ಇಂಟರ್ವ್ಯೂ. ಅದು ಮೊನ್ನೆ ಒಂದು ವಿಡಿಯೋ ನಮ್ದು ವೈರಲ್ ಆದ ತಕ್ಷಣ ಇಂಟರ್ವ್ಯೂ ಮತ್ತೆ ಸ್ಟಾಪ್ ಮಾಡಿದ್ರಿ. ಮತ್ತೆ ಸುಮ್ಮನೆ ಕೂಡ ಸ್ಟಾರ್ಟ್ ಮಾಡ್ಬೇಕು. ಇಲ್ಲಿ ನೋಡ್ರಿ, ಪಿಡಿಯೋದು ಸಿಂಧನೂರೊಳಗ ಅನ್ಯಾಯ ಆಗೈತೆ ಅಂತೇಳಿ ವಿದ್ಯಾರ್ಥಿಗಳು ಧ್ವನಿ ಎತ್ತಿದಕ್ಕೆ 12 ಜನರ ಮೇಲೆ ಕೇಸ್ ಹಾಕ್ಬಿಟ್ಟಾರೆ. ಇಲ್ಲಿ ಕೇಸ್ ಹಾಕೊಂಡು ಅದು ಏನಾಯ್ತಂದ್ರೆ ಅವತ್ತ 45 ನಿಮಿಷ ಪೇಪರ್ ವಿಳಂಬ ಐತ್ರಿ. 45 ನಿಮಿಷ ಎಂಟೈರ್ ಹೈದರಾಬಾದ್ ಕರ್ನಾಟಕದಾಗ ಎಲ್ಲಾ ಎಕ್ಸಾಮ್ಗಳು 10 ಗಂಟೆಗೆ ನಡಿಬೇಕಾದ್ರು 10:45 ನಮ್ಮ ಸೆಂಟ್ರಲ್ ಪೇಪರ್ ಬಂತು. 2-3 ಪೇಪರ್ ಬುಕ್ಲೆಟ್ ಎಲ್ಲ ಓಪನ್ ಆಗಿದ್ದು. ಅದನ್ನ ಪ್ರಶ್ನೆ ಮಾಡಿ ಎಲ್ಲಾ ಕಡೆಗೆ ಎಕ್ಸಾಮ್ 45 ನಿಮಿಷ ಡಿಲೇ ಆಗ್ಯದ ಯಾಕಂತ ಪ್ರಶ್ನೆ ಮಾಡಿ ನಾವು ಹೋರಾಟ ಕೇಳಿದಾಗ ಅಲ್ಲಿ ಸಾವಿರಾರು ಜನ ಎಕ್ಸಾಮೇ ಬರ್ಲಿಲ್ರಿ. 12 ಮನಿ ಮುಂದೆ ಯಾರು ಆಗ್ಯಾರ 12 ಮಂದಿ ವಿದ್ಯಾರ್ಥಿಗಳ ಮೇಲೆ ಕೇಸ್ ಮಾಡಿದ್ರು. ಇನ್ನುವರೆಗೂ ಕೆಲವೊಬ್ರು ಅವ್ರು BMTC ಆಗ್ಯದ, ಕಂಡಕ್ಟರ್ ಆಗ್ಯಾದ್ರಿ, ಆರ್ಡರ್ ಬರ್ತಿಲ್ಲ, ಅಲ್ಲೇ ಸ್ಟಕ್ ಆಗಿ ಕುಂತದ ಒಂದ್ ಮೇಲೆ ಕೇಸ್ ಆದ್ಮೇಲೆ. ಸೊ 12 ಮಂದಿ ಇನ್ನಾದ್ರೂ ಕೋರ್ಟಿಗೆ ತಿರ್ಲಾಕಿದ್ರೆ ಅವ್ರೇನು ಕೊಲೆ ಮಾಡಿಲ್ಲ, ಏನು ಯಾವ್ದು ಸಾರ್ವಜನಿಕ ಆಸ್ತಿ ನಾಶ ಮಾಡಿಲ್ಲ. ಜಸ್ಟ್ ರೋಡಿಗೆ ಇಳಿದು ನಮ್ಮ ಹಕ್ಕು ಯಾಕೆ 1 ತಾಸು ಹತ್ತತ್ರ 1 ತಾಸು ಯಾಕೆ ಡಿಲೇ ಆಯ್ತು ಪೇಪರ್? ಕರ್ನಾಟಕ ತುಂಬಾ 10 ಗಂಟೆಗೆ ಸ್ಟಾರ್ಟ್ ಆದದ್ದು ಯಾಕಂತ ಪ್ರಶ್ನೆ ಮಾಡಿದಕ್ಕೆ ಕೇಸು. ಪರ್ಮಿಷನ್ ಎಲ್ಲಿ ಸಿಗಲ್ಲ ಅಂತ ಸರ್, ನಿಮ್ಮ ಮೂಲಕ ಒಂದು ಸಂದೇಶವನ್ನು ಹಂಚ್ಕೊಳ್ತೀನಿ. ರಾಜ್ಯದ ವಿದ್ಯಾರ್ಥಿಗಳಿಗೆ ನಾವೊಂದು ಭಕ್ತಿಪೂರ್ವಕವಾಗಿ ವಿನಂತಿ ಮಾಡ್ಕೊಳ್ತೀನಿ. ಯಾರು ಪರ್ಮಿಷನ್ ಕೊಡೋದು ಅವಶ್ಯಕತೆ ಇಲ್ಲ, ತಗೊಳ್ಳೋದು ಅವಶ್ಯಕತೆ ಇಲ್ಲ. ಹೋರಾಟ ನಮ್ಮ ಹಕ್ಕು. ಅಂಬೇಡ್ಕರ್ ಹೇಳಿದಂಗ ನಮ್ಮ ಹೋರಾಟ ನಮ್ಮ ಹಕ್ಕು. 19 ಕ್ಲಾಸ್ 1 ಕ್ಲಾಸ್ A ಮಾತನಾಡೋ ಹಕ್ಕದ ಸಂವಿಧಾನದೊಳಗೆ ನಾವು ಮಾತನಾಡಬೇಕು. ಅದನ್ನ ಬಿಟ್ಟು ನಮ್ಮ ಹಕ್ಕುಗಳನ್ನ ಕೇಳಕ್ ಅವ್ರು ಹತ್ತಿಕ್ತಾ ಹೋದ್ರಂದ್ರೆ ಆಗುದಿಲ್ಲ. ನಾನು ರಾಜ್ಯದ ವಿದ್ಯಾರ್ಥಿಗಳಿಗೆ ವಿನಂತಿ ಮಾಡ್ಕೊಳ್ತೀನಿ. ಇಲ್ಲಿ ಮಟ್ಟ ಯಾರು ಹೋರಾಟಗಾರ ಏನ್ ಮಾಡ್ಯಾರ ಗೊತ್ತಿಲ್ಲ. ಗುರ್ಲಾಪುರದೊಳಗೆ ತಾವೆಲ್ಲ ಮಾಧ್ಯಮದವ್ರ ಸಹಕಾರ ನಿಮಗೆ ನಾನು ನಮಸ್ಕಾರ ಹೇಳ್ತೀನಿ. ಒಬ್ಬ ಸಾಮಾನ್ಯ ವ್ಯಕ್ತಿ ರೈತ ಸಂಘ ಇವತ್ತು ರಾಜ್ಯಕ್ಕೆ ಗೊತ್ತಾಗ್ಬೇಕಾದ್ರೆ ಮಾಧ್ಯಮದವ್ರ ಪಾತ್ರ ಬಹಳ ಮುಖ್ಯ ಅದ. 300 ರೂಪಾಯಿ ಸರ್ಕಾರ ಗುರ್ಲಾಪುರ ಕ್ರಾಸಿಗೆ ಒಂದು ಸಚಿವರು ಬಂದು ಈ ನಾಡಿನ ರೈತರಿಗೆ ಒಂದು ಬೆಲೆ ಸಿಗಬೇಕಾದ್ರೆ ಮಾಧ್ಯಮದವ್ರ ಪಾತ್ರ ಬಹಳ ಮುಖ್ಯ ಅದ. ನಿಮಗೆ ಧನ್ಯವಾದ ಸಲ್ಲಿಸ್ತೀನಿ. ನಿಮ್ಮಿಂದ ನಮಗೆ ನ್ಯಾಯ ಸಿಗ್ತದೆ. ನಮಗೆ 100% ವಿಶ್ವಾಸ ಅದ. ರಾಜ್ಯದ ಎಲ್ಲಾ ವಿದ್ಯಾರ್ಥಿಗಳಿಗೆ ಒಂದು ಭರವಸೆಯನ್ನು ಕೊಡ್ತೀನಿ. ನಾವೆಂದೂ ಕೂಡ 1 ರೂಪಾಯಿ ಮುಟ್ಟವರಲ್ಲ, ಆಶೆ ಪಡೋರಲ್ಲ. ನಿಮಗೆ ನ್ಯಾಯ ಸಿಗು ಮಟ್ಟ ಇಡೀ ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ನಿಮ್ ಜೊತೆ ರೋಡ್ ಮ್ಯಾಗ ಆದ್ರೂ ಕೊಂಡಿರ್ತದ, ಪಾದಯಾತ್ರೋದು ಮಾಡ್ತದ. ಒಣ್ಣೆದ್ದು ನೀವೆಲ್ಲಾ ವಿದ್ಯಾರ್ಥಿಗಳು ನೀವು ಅಷ್ಟೇ ಹೋರಾಟಕ್ಕೆ ಬರೋದಲ್ಲ, ನಿಮ್ಮ ತಂದೆ ತಾಯಿಯನ್ನು ಕರ್ಕೊಂಡು ಬರಿ. ನಾವು ಹೋರಾಟ ಘೋಷಣೆ ಮಾಡಿದಾಗ ನಿಮಗೆ ನ್ಯಾಯ ಸಿಗು ಮಟ್ಟ ನಾವಂತರೂ ಹೇಳೋದಿಲ್ಲ. ಇದೊಂದು ಭರವಸೆಯನ್ನು ಕೊಡ್ತೀನಿ. ಅಧಿಕಾರಿಗಳಿಗೆ ಪರ್ಮಿಷನ್ ಕೇಳೋದು ಅದು ಕಾನೂನುಬದ್ಧವಾಗಿ ಕೊಡ್ತೀವಿ. ಕೊಡದೇ ಇದ್ರು ನಾವು ಹೋರಾಟ ಮಾಡ್ತೀವಿ. ಆದ್ರೆ ನಮ್ಮ ಹೋರಾಟ ಯಾವ ರೀತಿ ಇರ್ತದ ಅಂದ್ರೆ ಯಾವುದೋ ಒಂದು ಪಕ್ಷ, ಜಾತಿ, ಧರ್ಮಕ್ಕೆ ಟೀಕೆ ಅಲ್ಲ. ನಮ್ಮದು ಗಾಂಧಿ ತತ್ವದೊಳಗೆ, ಅಂಬೇಡ್ಕರ್ ತತ್ವ, ನಂಜುಂಡಸ್ವಾಮಿ ತತ್ವದೊಳಗೆ ಹೋರಾಟ ಇರ್ತದ. ನಾವು ವಿದ್ಯಾರ್ಥಿಗಳಿಗೆ ನ್ಯಾಯ ಸಿಗು ಮಟ್ಟ ನಮ್ಮ ಹೋರಾಟ ನಿರಂತರವಾಗಿರ್ತದೆ. ಏನ್ ನಿಮ್ಮ ಹೆಸರು? ಶಶಿಕಾಂತ್ ಗುರೂಜಿ ಅಂತ ಹೇಳಿ ಸರ್. ಎಂಚಿಗೇರಿ ಸಂಪ್ರದಾಯ ಗುರೂಜಿ, ರೈತ ಸಂಘ ರಾಜ್ಯ ಗೌರವಾಧ್ಯಕ್ಷ.
ಅದು ಮೊನ್ನೆ ಈಗ ಸದ್ಯಕ್ಕೇನೆ ಯಾವ್ದು ಘೋಷಣೆ ಮಾಡಿಲ್ಲಲ್ಲ ಪ್ರೊಟೆಸ್ಟ್ ನೀವು ಇಲ್ಲ ಸರ್, ಇಲ್ಲ ಸರ್. ಈಗ ಅನೌನ್ಸ್ ಮಾಡ್ಬೇಕು ಆಫ್ಟರ್ Announcement 6ನೇ ತಾರೀಕು ನಮ್ದು 8 ತಾರೀಕು ಒಂದು ಬಿಜಾಪುರ ಒಂದು ರೈತ ಸಮಾವೇಶ ಇದೆ ಸರ್, ಒಂದು 10-15 ಸರ್. ಅದು ಮುಗಿದ ತಕ್ಷಣ ಒಂದು ಬಟ್ ಏನ್ ಗೊತ್ತಾ, ಶುಡ್ ನಾಟ್ ಟೇಕ್ ಕಾನೂನನ್ನ ಕೈ ತಗೊಳಕ್ ಹೋಗ್ಬೇಡಿ ಸರ್. ಒಂದು ಎರಡನೇ ಗಾಂಧಿ ತತ್ವ. ಇದಿದೆ ವ್ಯಾಲಿಡ್ ಇದೆ, ಇಲ್ಲ. ಪಾಯಿಂಟ್ ಇಸ್ ವ್ಯಾಲಿಡ್. ಬಟ್ ಏನ್ ಮಾಡ್ಬಿಡ್ತಾರೆ ಅಂದ್ರೆ ಇಲ್ಲಿ ಕರ್ಕೊಂಬಂದು ಇಲ್ಲಿ ದೊಬ್ಬೆಬ್ಸಿ ಇಲ್ಲ. ನೀವು ಧಾರವಾಡ ಪ್ರೊಟೆಸ್ಟ್ ನೋಡಿಲ್ಕ ಅಂತ ಇರ್ತೀವಿ, ನೋಡ್ಲಿಲ್ಲ. ಇಲ್ಲ ನೋಡಿರಿ ಸರ್, ನೋಡಿರಿ. ಅದೆಲ್ಲ ಗೊತ್ತಾಗೆ ಸುಮ್ ಕೂತಿದ್ದೀವಿ ಸರ್. ಟ್ರ್ಯಾಕ್ ತಪ್ಪಿಬಿಡುತ್ತೆ. ನೋಡಿದ್ರೆ ನಾವೇನ್ ಹೇಳೋದು ಅವಶ್ಯಕತೆ ಇಲ್ಲ ಸರ್, ಯಾಕಂದ್ರೆ ಸರ್ ಅದು ಏನ್ ನಡೆದಿತ್ತಲ್ಲ ನೀವು ಕಣ್ಣಾಗ ನೋಡಿರಿ, ನಾವೇನ್ ಮಾತಾಡೋಬೇಡಿ, ನಿಮ್ಗಂತೂ ಇಲ್ಲ, ಗೊತ್ತಿಲ್ಲ. ನಾವು ಪದೇ ಪದೇ ಅದ್ರ ಬಗ್ಗೆ ಸುಮ್ಮನೆ ಮಾತಾಡೋದು ಸರಿ ಅಲ್ಲ. Yes, sir. ಗೌರ್ಮೆಂಟ್ ನೀವು ಏನೋ ಮಾಡ್ಬಿಡ್ತೀವಿ ಅಂತ ಅನ್ನೋದು ಇದೆಯಲ್ಲ, ಇಟ್ಸ್ ನಾಟ್. ನಿಮ್ಗಿಂತ ಗೌರ್ಮೆಂಟ್ ಇದಿರುತ್ತೆ, ಒಂದ್ ಹೆಜ್ಜೆ 2 ಹೆಜ್ಜೆ ಅಲ್ಲಿಂದ ಸೆಪ್ಟೆಂಬರ್ 25ರಿಂದ ಇಲ್ಲಿವರೆಗೂ ನಿಮ್ಮನ್ನ ಹೆಂಗ ಇದ್ ಮಾಡ್ಬೇಕು ಅಷ್ಟರಲ್ಲೇ ಇದ್ ಮಾಡಿರುತ್ತೆ. ಡಿವೈಡ್ ಅಂಡ್ ರೂಲ್ ಗೌರ್ಮೆಂಟ್ ತುಂಬಾ ಚೆನ್ನಾಗಿ ಗೊತ್ತಿರುತ್ತೆ. ಅವ್ರನ್ನ ಹೆಂಗ್ ಮಾಡ್ಬೇಕು ನೀವು ಪುಷ್ ಮಾಡಿ ಕುದ್ಗೆ ಹಿಡ್ಕೊಂಡು ಕೇಳ್ಬೇಕು ಅಷ್ಟೇನೆ. Yes, sir. ಆಚೆಗೆ ಹೋಗ್ಬಿಟ್ರಿ ಅಂತಂದ್ರೆ ನೀವು ಟ್ರ್ಯಾಕ್ ತಪ್ಪಿದ್ರೆ ಇಲ್ಲ. ಇಲ್ಲ ಸರ್, ಒಂದು ಬಹಳ ವ್ಯವಸ್ಥಿತವಾದಂತ ಹೋರಾಟ ಆಗ್ತದೆ. ನೀವೆಲ್ಲರೂ ಖುಷಿಯಾಗುವಂತ ಒಂದು ನ್ಯಾಯ ಸಿಗುವಂತ ಹೋರಾಟ. ಇಲ್ಲಿ ಸುಮ್ನೆ ಚಪ್ಪಲಿ ತೋರೋದು ಹೋಗಿ ಇಲ್ಲ, ಇಲ್ಲ, ಧಾರವಾಡ ಒಳ್ಳೆ ಶಾಂತಿಯುತವಾಗಿದೆ. ನೀವು ಗುರ್ಲಾಪುರ ಹೋರಾಟ ನಮ್ಮ ಗಮನಕ್ಕೆ ಐತಲ್ಲ ಸರ್. ಒಂದು 10 ಲಕ್ಷ ಜನ ಬೈತಾರೆ ಹುಡುಗರು. ಇಲ್ಲ ಸರ್, ಇದು ಆಗಿದಾವ. ಈ ಸಾರಿ ನೋಡಿ ಸರ್, ನೀವು ಬಾಯಲ್ಲೇ ನೀವು ಹೇಳ್ತೀರಿ ಈ ಸಾರಿ. ರೈತರು ಇರ್ತಾರೆ, ನೀವು ಇರ್ತೀರಿ, ನಿಮ್ ಜೊತೆನೇ ಇರ್ತಾರೆ. ನೋಡಿ ಸರ್, ಪ್ರತಿಭಟನೆ ಮಾಡಾರಲ್ಲಿ ಇವರು ಮಾಧ್ಯಮದ ಮೇಲೆ ಹಾಕೋದು, ಇಲ್ಲ. ಮಾತಾಡೋದು ಇಲ್ಲ. ಅದು ತಪ್ಪು. ನೀವು ಹೇಳಿದ್ರಿ ಮಾಧ್ಯಮದ ಸಹಕಾರದಿಂದ ನಿಮ್ಗೆ ನ್ಯಾಯ ಸಿಗ್ತದೆ. 100% ಒಂದು ಮಾತು ಕೂಡ ವಿದ್ಯಾರ್ಥಿ ಸ್ಟೂಡೆಂಟ್ ಆ ಮಾತನಲ್ಲ. ಯಾಕಂದ್ರೆ ಇವ್ರು ಮಾಡೋದು ತಪ್ಪು, ನಮ್ಗೆ ಬೈತಾರೆ. ಇವ್ರು ಪ್ರೊಟೆಸ್ಟ್ ಮಾಡಕತ್ತಿಂದ ಲೈವ್ ಬರ್ತಿರ್ಬೇಕಂತ ಟಿವಿಯಾಗ. ಅದೇಂಗಾಗತ್ರಿ ಸಾಧ್ಯ ನಿಮ್ಮದು ಬೇಕಾ ಮನುಷ್ಯ ಗಟ್ಟ ನಾವು ಕೆಲಸಗಾರ ಇಲ್ಲಿ ಸರ್. ಗುರ್ಲಾಪುರದೊಂದು ಬರೀ ರೋಡ್ ಅದು ನೀವು ಈಗ ಮಾತಾಡಕ್ ಹೋಗ್ಬೇಡ. ಇಲ್ಲ ಅಲ್ಲಿ ಮುಂದೆ ಹೋದ್ ಮಾತಾಡ್ಬೇಡ. ಸರ್ ನಿಮ್ಮ ಹೆಸರು ಎಲ್ರಿಗೂ ನಮ್ ಜನ ತಿಳ್ಕೊರಿ. ನೆಕ್ಸ್ಟ್ ಟೈಮ್ ಬರಾಕ ನೀವು ವಸಂತ ನಾಯ್ಕೋಡಿ ವಸಂತ್ ಸರ್. ಈಗ ಗುರ್ಲಾಪುರ ಅನ್ನೋದು ಬರೀ ಒಂದು ರೋಡ್ ರೀ, ಅದು ಒಂದು ಊರಲ್ಲ, ಏನು ಸಿಟಿನೂ ಅಲ್ಲ. ಗುರ್ಲಾಪುರ ಅನ್ನೋದು ನರೇಂದ್ರ ಮೋದಿ ಅವರ ಆಫೀಸ್ನಲ್ಲಿ ಚರ್ಚೆ ಆಗ್ಬೇಕಾದ್ರೆ ಮತ್ತೆ ಅದರಿಂದ ಅಲ್ಲ. ನೀವು ಬಂದು ತೋರಿಸಿದ್ರಿ ಅಂತ ಬೆಳಗಾವಿ ಮತ್ತು ಚಿಕ್ಕೋಡಿ ಎಲ್ಲಾ ಭಾಗದವ್ರು ನಮ್ಮ ಪರಮೇಶ್ವರ್ ಅವರು ಬಂದಿದ್ರು. ಇವರೆಲ್ಲ ಬಂದು ತೋರಿಸಿದ್ರು ಅಂತ ರೈತನ ಹೋರಾಟ ಅಲ್ಲಿ ಹೋಯ್ತಿರಿ. 10 ವರ್ಷದೊಳಗ 50 ರೂಪಾಯಿ ರೈತಕ್ಕೆ ಕೊಟ್ಟಿಲ್ಲ. ಫ್ಯಾಕ್ಟ್ರಿ ಅವ್ರು ನಾವು ಫ್ಯಾಕ್ಟ್ರಿ ಬಂದ್ ಮಾಡ್ತೀವಿ, 10 ರೂಪಾಯಿ ಕೊಡಂಗಿಲ್ಲ ಅಂತಿದ್ರು. 300 ರೂಪಾಯಿ ಸಿಕ್ಕ. ಅದಕ್ಕೆ ಮೂಲ ಕಾರಣೀಭೂತ ಮಾಧ್ಯಮ. ಆಮೇಲೆ ಪೊಲೀಸ್ನವ್ರಿಗೂ ಮಜ್ಜಿಗೆ ಎಸೆಯೋದು ಇಲ್ಲ, ಆಗೈತೆ, ಆಗೈತೆ ಸರ್. ನೋಡಿ, ನೋಡಿ, ಅದೆಲ್ಲ ನೋಡಿಬಿಡಿ. ಸರ್, ಈಗ 5 ಸಾರಿ ನಾನು ಕರೆದು ಬಂದಿಲ್ಲ, ಯಾಕಂದ್ರೆ ಇದೆಲ್ಲ ನೋಡಿ ಹುಡುಗರು ಕುಡಿಯಾಕ ಸಂಪೂರ್ಣವಾಗಿ ಗುರುಜಿಯವರು ನೇತೃತ್ವದಲ್ಲಿ ಹೌದೌದು ಧನ್ಯವಾದ.